ಶ್ರೀ ಗುಳಪ್ಪ ಫಕೀರಪ್ಪ ಉಪನಾಳ್ ಪ್ರತಿಷ್ಠಾನ ಇವರ ಸಹಯೋಗದಲ್ಲಿ ಲಕ್ಷ್ಮೇಶ್ವರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕರ್ನಾಟಕ ನಾಮಕರಣದ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಮಾಲಿಕೆ 16ರಲ್ಲಿ ದತ್ತಿ ಉಪನ್ಯಾಸಗಳ ಕಾರ್ಯಕ್ರಮ ಪಟ್ಟಣದ ಶಾಂತಿಧಾಮ ವೃದ್ಧಾಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಶ್ರೀ ಚಂಬಣ್ಣ ಬಾಳೆಕಾಯಿ ಅಧ್ಯಕ್ಷರು, ಶ್ರೀ ಸೋಮೇಶ್ವರ ಭಕ್ತರ ಸೇವಾ ಟ್ರಸ್ಟ್ ಕಮಿಟಿ ಲಕ್ಷ್ಮೇಶ್ವರ, ಶ್ರೀ ಪುಲಕೇಶಿ ಗುಳಪ್ಪ ಉಪನಾಳ್ ಅಧ್ಯಕ್ಷರು, ಶ್ರೀ ಸೋಮೇಶ್ವರ ರೈತರ ಸಹಕಾರ ನೂಲಿನ ಗಿರಣಿ ಲಕ್ಷ್ಮೇಶ್ವರ ಇವರುಗಳು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಈಶ್ವರ್ ಎಸ್ ಮೆಡ್ಲೇರಿ ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಲಕ್ಷ್ಮೇಶ್ವರ ಇವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಕಾಶ್ ಗುಳಪ್ಪ ಉಪನಾಳ್, ಶ್ರೀ ಪ್ರವೀಣ್ ಬಾಳೆಕಾಯಿ, ಶ್ರೀಮತಿ ಸಾವಿತ್ರಿಬಾಯಿ ನೇಕಾರ್. ಕಾರ್ಯಕ್ರಮ ನಿರ್ವಹಣೆಯನ್ನು ಶ್ರೀ ಎನ್.ಪಿ. ಪಾಟೀಗೌಡ್ರು, ಸೋಮನಾಥ್ ಉಪನಾಳ್ ಅವರು ಸ್ವಾಗತಿಸಿದರು. ದತ್ತಿ ಉಪನ್ಯಾಸಗಳು ವಿಷಯ ಬಡವರ ಬಂಧುವಾಗಿ ಶ್ರೀ ಗುಳಪ್ಪನವರು ಉಪನಾಳ್, ಉಪನ್ಯಾಸಕರಾಗಿ ಶ್ರೀ ದಿಗಂಬರ್ ಎಂ ಪೂಜಾರ್ ಅವರು. ದತ್ತಿ ಹೆಸರು ಶ್ರೀಮತಿ ಸಾವಕ್ಕ ಫಕೀರಪ್ಪ ಉಪನಾಳ್ ದತ್ತಿ. ವಿಷಯ ಮಹಿಳಾ ಸಬಲೀಕರಣ, ನಾಡಿನ ಸ್ವಾಭಿಮಾನ. ಶ್ರೀಮತಿ ಡಿ.ಎಫ್. ಪಾಟೀಲ್ ಅವರು ಉಪನ್ಯಾಸ ಮಾಡಿದರು. ಕಾರ್ಯಚಟುವಟಿಕೆ ಮಾಡ್ತಾ ಬಂದಿದ್ದಾರೆ. ಆಶ್ರಯದಾಗ ನೋಡ್ರಿ, ಕನ್ನಡ ಸಾಹಿತ್ಯ ಸಂಘದ ಹೆಂಗೆ ನೋಡ್ಕೊಂಡು ಆರಿಸ್ಕೊಂಡು ಎಲ್ಲಿ ಇಟ್ಟಾರ ಅನ್ನೋದು ಇವತ್ತು ಭಾಳ ವಿಶೇಷ ಕಾರ್ಯಕ್ರಮ. ಯಾಕಂದ್ರೆ ಇವತ್ತು ಎಲ್ಲರಿಗೂ ಆಶ್ರಯ ಕೊಡಂತ ಶಾಂತಿಧಾಮದಾಗ ನಾ ಸೋಮನಾಥನ ಅವರಲ್ಲಿ ಬೇಡ್ಕೊಂತೀನಿ. ಮತ್ತು ಅದಲ್ಲ, ಈಗ ಶಾಂತಿಧಾಮದಾಗ ನಮ್ಮ ವೆಂಕಟೇಶ್ವರ ಸಾಹಿತ್ಯ ಇವರು ಎಲ್ಲರೂ ನೋಡಿ ಇಟ್ಕೊಂಡಿದ್ದಕ್ಕೆ ಭಾಳ ಸಂತೋಷ ಅನಿಸುತ್ತೆ. ಇವತ್ತು ಇಂಥ ಕಾರ್ಯಕ್ರಮ ಇಂಥದ್ದು ಇಟ್ಕೊಂಡಿದ್ದಕ್ಕೆ ಅವ್ರಿಗೆ ಇನ್ನೂ ಅಷ್ಟು ಹೆಚ್ಚಿನ ಮಟ್ಟಕ್ಕೆ ಹೋಗ್ಲಿ ಅಂತೇಳಿ ಆ ಸೋಮನಾಥನಂತಲೂ ಬೇಡ್ಕೊತೀವಿ. ಮತ್ತು ಇನ್ನೊಂದು ಶಾಂತಿಧಾಮ ಅಂದ್ರೆ ನೋಡ್ರಿ, ಉಪನಾಳ ಗುಳಪ್ಪನವರು ಹಿಂದೆ ಯಾವ ಮಾಡಂತ ಶಾಂತಿಧಾಮ ಇವತ್ತು ತಂದೆ ತಾಯಿ ಯಾರು ಇಲ್ಲದಂತ ಜಾಗ ಇದು ಮಾಡಿ ಅವರು ಆರಿಸ್ಕೊಂಡಂತೆ ಇಟ್ಕೊಂತ ಹೆಂಗೆ ಬಂದಾರ. ಅವ್ರು ಕಟ್ಟಿದ್ದ ಒಂದು ದಿವಸ ನಮ್ಮ ಅಕ್ಕರಾದ ಪ್ರೇಮಕ್ಕರ್ ನಡ್ಸ್ಕೊಂತ ಬಂದರು. ಯಾಕಂದ್ರೆ ಈಗ ಅವರೇ ಫ್ಯಾಮಿಲಿ ಅಂತ ನಡ್ಸ್ಕೊಂತ ಹೊಂಟ್ರ. ಯಾಕಂದ್ರೆ ಇಂಥ ಕಾರ್ಯಕ್ರಮ ಹೆಸರು ಅಲ್ಲದಂತ ಕಾರ್ಯಕ್ರಮ ಮಾಡ್ಯಾರ ಉಪನಾಳ್ ಗುಳಪ್ಪನವರು. ಇವತ್ತ ITI ಕಾಲೇಜ್ ನಮ್ಮೂರಿ ಮತ್ತು ಸ್ಪಿನ್ನಿಂಗ್ ಮಿಲ್ಲು ಇಂಥವೆಲ್ಲ ಇವು ಶಾಂತಿಧಾಮದಂತೂ ಭಾಳ ವಿಶೇಷ ಕಾರ್ಯಕ್ರಮ. ಯಾಕಂದ್ರೆ ಇಂಥದ್ದು ಮಾಡೋದ್ರಿಂದ ಭಾಳ ಈಗ ಮನೆಯಾಗಾತು ಎಲ್ಲಾರಾತು ಯಾರಿಗೆ ಇದು ಐತಂದ್ರೆ ಅವ್ರಿಗೆ ಇಷ್ಟು ಶ್ರಮ ಪಟ್ಟು ಮಾಡಿದ್ದು ಅದನ್ನ ಮುಂದುವರ್ಸುವಂತ ನಮ್ಮ ಅಕ್ಕವ್ರು ಬಂದಿದ್ರು. ಈಗ ಅದೇ ಥರ ಅವ್ರ ಮಕ್ಕಳಾದಂಥ ಪ್ರಕಾಶ್ ಆಯ್ತು, ಪುಲಕೇಶ್ ಆಯ್ತು, ಇವತ್ತು ಎಲ್ಲವೂ ನಡ್ಸ್ಕೊಂಡ್ರ. ಮತ್ತು ಸಾಹಿತ್ಯ ನಮ್ಮ ಮೆಡ್ಲೇರಿ ಸರ್ ಬಗ್ಗೆ ಶಿಕ್ಷಕರಂದ್ರೆ ಎಲ್ಲರೂ ಸಾಹಿತ್ಯ ಮಾಡೋದಕ್ಕೆ ಇವತ್ತು ಏನದ ಲಕ್ಷ್ಮೇಶ್ವರಕ್ಕೆ ಏನದ ಶಿಕ್ಷಕ. ಯಾಕಂದ್ರೆ ಸಾಕಷ್ಟು ಶಿಕ್ಷಕರಲ್ಲ, ಈಗ ಅವರು ಊರಿಗೂ ಶಿಕ್ಷಕರು. ಹೆಂಗೆ ಅಂದ್ರೆ ಈಗ ನೋಡ್ರಿ, ಶಿಕ್ಷಕರು ಹಿಂದೆ ಟೀಚರ್ ಅಕ್ಕ ಮಾರಿಗಳಿಗೆ ಒಂದು ಇದನ್ನಿಟ್ರು, ಅಲ್ಲಿಂದ ಅವ್ರು ಕಂಟಿನ್ಯೂ ಹೊಂಟ್ರ. ನಮ್ಮದಕ್ಕೆ ಸೋಮನಾಥನ ಇದಕ್ಕೆ ಅವರ ಶಿಕ್ಷಕರೇ ಇಷ್ಟರು ಕಾರಣ. ಅದಕ್ಕೆ ಕಂಟಿನ್ಯೂ ಹಿಂಗೆ ಎಲ್ಲದಕ್ಕೂ ಶಿಕ್ಷಕರು ಬೇಕು ಅನ್ನೋದಕ್ಕೆ ಇವತ್ತು ಉದಾಹರಣೆ ಇದರ ಸಾಹಿತ್ಯ ಸಮ್ಮೇಳನ. ಮತ್ತು ಇವ್ರದ್ದು ಹೆಚ್ಚಿನ ಸ್ಥಾನದಾಗ ಮುಂದುವರಿದೆ ಅಂತೇಳಿ ನನಗೆ ಇಲ್ಲಿ ಎಲ್ಲರೂ ಕರೆಸಿ ನಮ್ಮ ಸಾಹಿತ್ಯ ತಾಲೂಕಾ ಮಟ್ಟದ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ನಮಸ್ಕಾರ ಹೇಳಿ ನಾನು ಒಂದು 2 ಮಾತು ಮುಗಿಸ್ತೇನೆ. ನಮ್ಮ ಪುರಸಭೆಯ ಸದಸ್ಯರು ಮತ್ತು ನನ್ನ ಮಾರ್ಗದರ್ಶಕರು ಆದಂಥ ಅವ್ರ ತಂದೆಯವರು TB ಬಾಳಿಕಾಯಿ ಅವರು, ತಿಪ್ಪಣ್ಣ ಬಾಳಿಕಾಯಿ, ನಮ್ಮಲ್ಲಿ ಶಾರ್ಟಾಗಿ TBB ಅಂತಿದ್ವಿ. ಅವರು ನಮಗೆ ವೃತ್ತಿಯಲ್ಲಿ ಭಾಳಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿ ಅವ್ರ ಮಕ್ಕಳು ಸಹ ನಾವು ಭಾಳ ಆತ್ಮೀಯವಾಗಿ ನಡ್ಕೊಂಡಿರ್ತೀವಿ. ಎಲ್ಲರ ಸಹಾಯ ಸಹಕಾರದಿಂದ ನಮ್ಮ ವೈಯಕ್ತಿಕ ಜೀವನ ಬಿಟ್ಟು ಸಾಮಾಜಿಕವಾಗಿ ಕಾರ್ಯವನ್ನು ಮಾಡೋಣ, ಕೈಗೂಡಿಸೋಣ. ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಇರಬೇಕು ಅಂತ ವಿಶೇಷವಾಗಿ ನಾವು ಮಹಿಳೆಯರಲ್ಲಿ ಬೇಡ್ಕೊಳ್ಳೋದೇನಂತ ಅಂತಂದರೆ, ಈಗ ಹೇಳಿದರು, ಒಬ್ಬ ಪುರುಷ ಗುರುತಿಸೋದು ಮಹಿಳೆಯ ಗರ್ಭದಿಂದ ಜನ್ಮದ ನಂತರನೇ ಪುರುಷ ಮಹಿಳೆ ಅನ್ನೋದು. ಅದಕ್ಕೆ ತಾಯಿ ಸ್ಥಾನ ಭಾಳ ಮಹತ್ವದ್ದು. ಮತ್ತು ಈಗ ಇಲ್ಲಿ ನೆರೆದಿರೋಂಥ ತಾಯಿಯಂದಿರು ಮತ್ತು ವಿಶೇಷವಾಗಿ ಮಹಿಳೆಯರು ಇನ್ನೂ ಹೆಚ್ಚು ಭಾಗವಹಿಸಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ.